ಟೀಸರ್ ಅಲ್ಲಿರೋ ಲಾಸ್ಟ್ ಸೀನ್ ನೋಡಿ ಇನ್ನ ಅದೇ ಶಾಕ್ ಅಲ್ಲಿ ಇದ್ದೀರಾ? ಯಾರು ಹೇಳಿದ್ದು ಕೂದಲು ತಗ್ಸಲ್ಲ, ಮೀಸೆ ತಗ್ಸಲ್ಲ ಅಂತ? ಸಿನಿಮಾಕ್ಕೋಸ್ಕರ ಎಲ್ಲ ತಗ್ಸ್ಲೇಬೇಕು. ಅದ್ರ ಬಗ್ಗೆ ಲಾಸ್ಟಿಗೆ ಬರೋಣ. ಇವಾಗ ನೋಡೋಣ. ನೀವಿನ್ನು ಟಾಕ್ಸಿಕ್ ಸಿನಿಮಾದಲ್ಲಿ ನ್ಯೂಡಿಟಿನೇ ತುಂಬಿಕೊಂಡಿದೆ ಅಂತ ಟೆನ್ಷನ್ ತಗೋಬೇಡಿ. ಯಾಕಂದ್ರೆ ಸಿನಿಮಾದಲ್ಲಿರೋ ವೈಲೆನ್ಸು ಅದಕ್ಕಿಂತ ಜಾಸ್ತಿನೇ ಟೆನ್ಷನ್ ಕೊಡುತ್ತೆ. KGF 2 ನಲ್ಲಿದ್ದ ವೈಲೆನ್ಸ್ ಆಕ್ಚುಲಿ ಇಲ್ಲಿ ಪರ್ಫೆಕ್ಟ್ ಆಗಿ ಸಿಂಕ್ ಆಗುತ್ತೆ ನೋಡಿ. ಇದು ಪಕ್ಕ ಎ ರೇಟೆಡ್ ಮೂವಿ ಬಿಡಿ. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಹಿಂದೆ ಬಂದಿರೋ ಬರ್ತ್ಡೇ ಟೀಸರ್ ಇಂದ ನಾನು ಅಷ್ಟು ಇಂಪ್ರೆಸ್ ಆಗಿರಲಿಲ್ಲ. ಬಟ್ ದಿಸ್ ಟೈಮ್ ಅದು ಕಥೆನೇ ಬೇರೆ ಇದೆ. ಇಲ್ಲಿ ಇರುವಂತ ವಿಜುವಲ್ಸು ನಮಗೆ ಇದು ಕನ್ನಡದ ಸಿನಿಮಾನ ಅಂತ ಡೌಟ್ ಬರುತ್ತೆ. ಆದ್ರೆ ಪ್ರೌಡ್ ಆಗಿ ಹೇಳ್ಕೋಬಹುದು ಇದು ಕನ್ನಡದೇ ಸಿನಿಮಾ ಅಂತ. ಈ ಬಾರಿ ಯಶ್ ಅವರು ನಾರ್ಮಲ್ ಗ್ಯಾಂಗ್ಸ್ಟರ್ ಅಲ್ಲ, ನಿಜವಾಗ್ಲೂ ಅವರು ಮಾನ್ಸ್ಟರ್. ಆ ಕ್ರೂರತೆ ಅವರಲ್ಲಿ ಕಾಣ್ತಿದೆ ಗುರು. ಆಮೇಲೆ ಫಕ್ಕಿಂಗ್ ಮ್ಯಾನರ್ಸ್ ಡೈಲಾಗ್ ಹೇಗಿದೆ. ಇದು ಯಶ್ ಅವರದ್ದೇ ವಾಯ್ಸಾ ಅಂತ ಡೌಟ್ ಬಂತು. ಬಟ್ ನಂಗೆ ಗೊತ್ತಿಲ್ಲ, ಇರ್ಬೋದು. ಮೋಸ್ಟ್ಲಿ ಆ ಕ್ಯಾರೆಕ್ಟರ್ಗೆ ತಕ್ಕಂತೆ ವಾಯ್ಸ್ ಕೂಡ ಅವರು ಮಾಡ್ಯುಲೇಷನ್ ಮಾಡಿಸ್ಕೊಂಡಿರ್ಬೋದು. ಆಮೇಲೆ ಇಲ್ಲಿ ಬರುವಂಥ ಲೊಕೇಶನ್ಸು, ಅದು ಸರ್ಕಸ್ ಕ್ಲಬ್ ಆಗಿರ್ಬೋದು, ಪಬ್ಬು, ಮತ್ತೆ ಅಲ್ಲಿ ಹಿಮಾಲಯ, ಸಮುದ್ರ, ಇನ್ನು ತುಂಬಾನೇ ಇದೆ ವಿಷಯಗಳು ಹೇಳುವಂಥದ್ದು. ಅದು ನಾವು ಸಿನಿಮಾದಲ್ಲಿ ನೋಡೇ ತಿಳ್ಕೊಬೇಕು. ಇನ್ನು ಯಶ್ ಅವರು ಈ ಸಿನಿಮಾದಲ್ಲಿ 3 ಶೇಡ್ಸ್ ಅಲ್ಲಿ ಬರ್ತಾರೆ ಅಂತ ಅದು ಕನ್ಫರ್ಮ್ ಆಗಿದೆ. ಟೀಸರ್ನ ಲಾಸ್ಟಿಗೆ ಬರುವಂತ ಯಶ್ ಅವರ ಶೇಡ್ ಇದೆಯಲ್ಲ, ಅದು ನಾನು ನಿಜವಾಗ್ಲೂ ಯಾರೋ ವಿಲನ್ ಎಂಟ್ರಿ ಅಂತ ಅನ್ಕೊಂಡಿದ್ದೆ. ಆದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರೇ. ಅಂದ್ರೆ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಒಂದು ಆಂಟಿ ಹೀರೋ ಪಾತ್ರದಲ್ಲಿ ನಟಿಸ್ತಿದ್ದಾರೆ. ಆಮೇಲೆ ಇಲ್ಲಿ ಲಾಸ್ಟಿಗೆ ಬರುವಂತ ಶೇಡು ಕಥೆಯ ಪ್ರಕಾರ ಅದು ರಾಯ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಮಗನೇ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಕನ್ಫರ್ಮ್ ಅಲ್ಲ, ಸುಮ್ಮನೆ ಹೇಳ್ತೀರಾ, ಜಸ್ಟ್ ಅಸ್ಯೂಮಿಂಗ್ ಅಷ್ಟೇ. ಆದ್ರೆ ಆ ಲಾಸ್ಟ್ ಶೇಡ್ ಇದೆಯಲ್ಲ, ಅದು ನನಗೆ ಸ್ವಲ್ಪ ಅದು ಲುಕ್ ಆ್ಯಂಡ್ ಕ್ಯಾರೆಕ್ಟರೈಸೇಷನ್ ಪ್ರಕಾರ ಸಿಮಿಲರ್ ಟು ಆನಿಮಲ್, ಅಂದ್ರೆ ಲಾಸ್ಟಿಗೆ ಬರ್ತಾನಲ್ಲ ಆನಿಮಲ್ ಸಿನಿಮಾದಲ್ಲೂ ಆ ಥರ ಸೇಮ್ ಅನಿಸ್ತು. ರಣಬೀರ್ ಕಪೂರ್ ಅವರ ಪಾತ್ರನೇ ಅನ್ನೋ ಥರನೇ. ಬಟ್ ನೋಡೋಣ ಸಿನಿಮಾದಲ್ಲಿ ಯಾವ ಥರ ಇರುತ್ತೆ ಅಂತ. ಇದು ನನ್ನ ಟೀಸರ್ ಒಪಿನಿಯನು. ನಿಮಗೇನು ಅನಿಸ್ತು ಟೀಸರ್ ಬಗ್ಗೆ? ಹಾನೆಸ್ಟ್ ಆಗಿ ನಾನು ಹೇಳಿರೋ ಪ್ರಕಾರ, ನೀವು ಅಂದ್ಕೊಂಡಿರೋ ಪ್ರಕಾರ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.